ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಿದ್ದೀರಾ ಡ್ರೀಮ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನವೀನ್ ಕುಮಾರ್. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ 3ನೇ ODI ಪಂದ್ಯ ರಿವ್ಯೂಗೆ ಸ್ವಾಗತ ಸುಸ್ವಾಗತ. ಈ ಪಂದ್ಯ ಬಂದು ಗುಜರಾತ್ನ ನರೇಂದ್ರ ಮೋದಿ ಸ್ಟೇಡಿಯಂ ನಡೀತಾ ಇದೆ. ಈ ಪಂದ್ಯದಲ್ಲಿ ಪಿಚ್ ಏನು ಮ್ಯಾಟರ್ ಆಗಲ್ಲ ಮೇಜರಾಗಿ, ಯಾಕಂದರೆ ಇಂಡಿಯಾ ಎಷ್ಟು ಪ್ರಮಾಣದಲ್ಲಿ ಗೆದ್ದಿದೆ, ಸೋಲ್ನು ಕೂಡ ಅಷ್ಟೇ ಪ್ರಮಾಣದಲ್ಲಿ ಪಿಚ್ಚಲ್ಲಿ ಸೋತಿದೆ ಅಂತ ಹೇಳ್ಬೋದು. ಅದರಿಂದ ಪಿಚ್ ಏನು ಮ್ಯಾಟರ್ ಆಗಲ್ಲ. ಮೇಜರಾಗಿ ವಿರಾಟ್ ಕೊಹ್ಲಿ ಹಾಗೂ KL ರಾಹುಲ್ ಫಾರ್ಮು ಬರಲೇಬೇಕು. ಫಾರ್ಮಲ್ಲೇ ಇಲ್ಲ ಇಬ್ಬರು, ಫಾರ್ಮು ಬರಲೇಬೇಕು. ಯಾಕಂದರೆ ನೆಕ್ಸ್ಟ್ ವಾರನೇ ಚಾಂಪಿಯನ್ಸ್ ಟ್ರೋಫಿ ಇದೆ, ಬಾಂಗ್ಲಾದೇಶ ವಿರುದ್ಧ ಮೊದಲನೇ ಪಂದ್ಯ ದುಬೈಯಲ್ಲಿ. ಅದರಿಂದ ಫಾರ್ಮ್ ಬರಲೇಬೇಕು. ಶುಭ್ಮನ್ ಗಿಲ್ಲು ಹಾಗೂ ಶ್ರೇಯಸ್ ಅಯ್ಯರ್ ಮತ್ತು ಅಕ್ಷರ್ ಪಟೇಲ್ ಒಳ್ಳೆ ಉತ್ತಮ ಫಾರ್ಮಲ್ಲಿದ್ದಾರೆ ಅಂತ ಹೇಳ್ಬೋದು. ಕಳೆದ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಕೂಡ ಸೆಂಚುರಿ ಹೊಡೆದು ಫಾರ್ಮ್ ಬಂದಿರೋದ್ರಿಂದ ತುಂಬ ಬ್ಯಾಟಿಂಗ್ ಡೆತ್ತು ಇಂಪ್ರೂವ್ ಆಗಿದೆ ಅಂತ ಹೇಳ್ಬೋದು. ಮತ್ತು ಲೆಫ್ಟ್ ಆ್ಯಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಅಂದ್ಕೊಂಡು ಅಕ್ಷರ್ ಪಟೇಲ್ನ ಡೌನ್ ದ ಪ್ರಮೋಟ್ ಮಾಡಿಬಿಟ್ಟಿದ್ದಾರೆ. ಅದರಿಂದ ಅಕ್ಷರ್ ಪಟೇಲ್ ಕೂಡ ಉತ್ತಮ ಪ್ರದರ್ಶನ ನೀಡಿದ್ದಾರೆ. ಮೊದಲನೇ ಪಂದ್ಯದಲ್ಲಿ ಹಾಫ್ ಸೆಂಚುರಿ ಹೊಡೆದ್ರು, ಎರಡನೇ ಪಂದ್ಯ 41 ರನ್ ಹೊಡೆದು ಸಿಕ್ಕಿರೋ ಆಪರ್ಚುನಿಟಿ ಉತ್ತಮ ಬಳಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಈ ಪಂದ್ಯ ಗೆದ್ದರೆ ಇಂಡಿಯಾ ಸೀರೀಸ್ನ ಕೈವಶಪಡಿಸ್ಕೊಳ್ಳುತ್ತೆ. ಅಕಸ್ಮಾತ್ ಇಂಗ್ಲೆಂಡ್ ಗೆದ್ದರೆ ಇದೇ ಗೆಲುವಿನ ಮುಖಾಂತರ ಡೈರೆಕ್ಟು ಚಾಂಪಿಯನ್ಸ್ ಟ್ರೋಫಿಗೆ ಹೋಗ್ತಾರೆ ಅಂತ ಹೇಳ್ಬೋದು. ಅದರಿಂದ ಈ ಪಂದ್ಯನೂ ಕೂಡ ಇಂಡಿಯಾ ಗೆಲ್ಲೋ ಚಾನ್ಸಸ್ ತುಂಬ ಜಾಸ್ತಿ ಇದೆ ಅಂತ ಹೇಳ್ಬೋದು. ಅಕಸ್ಮಾತ್ ಚೇಂಜಸ್ ಏನಾಗಲ್ಲ, ಚೇಂಜಸ್ ಆದರೆ ರಿಷಬ್ ಪಂತ್ನ 11ರಲ್ಲಿ ಕರ್ಕೊಬರ್ಬೋದು. ಚಾಂಪಿಯನ್ಸ್ ಟ್ರೋಫಿ ಇರೋದ್ರಿಂದ ಒಂದು ಆಪರ್ಚುನಿಟಿ ಕೊಡ್ಬೋದು. ಅದು ಬಿಟ್ಟರೆ ಏನು ಮೇಜರ್ ಚೇಂಜಸ್ ಏನಾಗಲ್ಲ. ಈ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಇನ್ನು 13 ರನ್ ನೋಡಿದ್ರೆ ODI ಕ್ರಿಕೆಟಲ್ಲಿ 11,000 ರನ್ ಪೂರೈಸಿದ ಭಾರತದ 4ನೇ ಬ್ಯಾಟ್ಸ್ಮನ್ ಅನ್ಸ್ಕೋತಾರೆ. ದಯವಿಟ್ಟು ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನೋಡ್ತಾ ಇರಿ ಡ್ರೀಮ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಮಸ್ಕಾರ.